ನಮಸ್ಕಾರ ಫ್ರೆಂಡ್ಸ್, ಇವತ್ತು ಉತ್ತರ ಕರ್ನಾಟಕದ ಅಗಸಿ ಹಿಂಡಿ ತೋರ್ಸಾಕತ್ತೀನಿ ನೋಡ್ರಿ. ಬರ್ರಿ ಎಲ್ಲರೂ ಮಾಡೋಣ, ಟೇಸ್ಟ್ ಮಾಡೋಣ. ಮತ್ತು ಇದ್ರದ್ದು ಉಪಯೋಗಗಳು ಏನು ಎಲ್ಲ ಹೇಳ್ತೀನಿ ನೋಡ್ರಿ. ನಮ್ಮ ಅಗಸಿ ಎಷ್ಟು ಚಂದ ಕಾಣಕತ್ತಾವ ನೋಡ್ರಿ. ಬರ್ರಿ ಮಾಡೋಣ. ಈಗ ನೋಡ್ರಿ, 1 ಕಪ್ ಅಗಸಿ ತೊಗೊಂಡಿದ್ದೀನಿ. ಹಂಚಿನ ಮೇಲೆ ಹಾಕಿ ಚಂದ ಹುರಿಬೇಕು. ಅವನ್ನ ಹುರಿ ಸಣ್ಣನಾಗ ಇರಲಿ, ಸಣ್ಣಗೆ ಇಟ್ಕೊಂಡು ಚೆಂದಾಗಿ ಹುರಿರಿ ಅವನ್ನ. ಇಲ್ಲಾಂದ್ರೆ ಅಗಸಿ ಪುಡಿ ಹಾಕಿದಾಗ ಹಸಿ ವಾಸನೆ ಬರ್ತೈತಿ. ಮತ್ತು ಭಾಳ ದಿನ ನಮಗೆ ಇಟ್ಕೊಂಡು ತಿನ್ನೋಕ್ಕೂ ಬರೋದಿಲ್ಲ, ರುಚಿನೂ ಚೆಂದ ಆಗಂಗಿಲ್ಲ. ಹಾಗಾಗಿ ಸಣ್ಣ ಉರಿ ಒಳಗೆ ಎಲ್ಲನೂ ಚೆಂದಾಗೆ ಹುರ್ಕೊಳ್ರೆ. ಪೂರಾ ಹುರಿದಾಗ ಚಟಪಟ ಅಂತ ಬರ್ತಿರ್ತೈತಿ ಸೌಂಡ್. ಈಗ ಒಮ್ಮೆಲೆ ಚಟಪಟ ಅಂದ್ಬಿಟ್ಲೇನ ಮತ್ತು ಸ್ಟವ್ ಆಫ್ ಮಾಡಬೇಡ್ರಿ. ಇನ್ನು ಸ್ಟಾರ್ಟ್ ಆದಾಗ ಮಾತ್ರ ಅದು ಚಟಪಟ ಅಂತ ಸಿಡಿತಿರ್ತೈತಿ. ಅವಾಗ ಇನ್ನೂ ನೀವು 1-2-3 ನಿಮಿಷ ಚೆಂದಾಗೆ ಹುರ್ಕೊಳ್ರಿ ಅವನ್ನ. ನೋಡ್ರಿ, ಇಲ್ಲಿ ನಾನು ಕೈ ಬಿಡದ್ರಾರ್ದಂಗೆ ಹೆಂಗೆ ತಿರ್ಗಿಸ್ತಾ ಇದ್ದೀನಿ. ಮತ್ತು ಹಂಗಂತೇಳಿ ಒತ್ತಿಸ್ಬಿಡ್ಬೇಡ್ರಿ ನೀವು. ಚೆಂದಾಗಿ ಕೈ ಬಿಡ್ಲಾರ್ದಂಗೆ ಚೆಂದ ಹುರ್ಕೊಳ್ರಿ ಅವನ್ನ. ನೋಡ್ರಿ, ಈಗ ನಮ್ಮವು ಒಂದೇ ಚಟಪಟ ಅನ್ನಕತ್ತಾವು ನೋಡ್ರಿ, ಕಾಣಕತ್ತಾವಲ್ಲ. ನೋಡ್ರಿ ಅಲ್ಲಿ ಹೆಂಗೆ ಸಿಡ್ಯಾಕತ್ತಾವು ಚಟಪಟ ಅಂಥೇಳಿ. ಅಂದರೂ ನಾನು ಇನ್ನೂ ಗ್ಯಾಸು ಆಫ್ ಮಾಡಿಲ್ಲ. ಇನ್ನೂ ಚಂದ ಹೊತ್ನಾಗ ಹುರ್ಕೋಬೇಕು. ಯಾವ್ದಾರ ಅಡುಗೆ ಆಗಲಿ ತಾಳ್ಮೆಯಿಂದ ಚೆಂದಾಗಿ ಮಾಡಿದ್ರೆ ರುಚಿನೂ ಬರುತ್ತೆ, ಮತ್ತು ಇಟ್ಕೊಂಡು ತಿನ್ನೋಕ್ಕೂ ಬರುತ್ತೆ ಅನ್ನೋದಕ್ಕೆ ಇದೇ ಕಾರಣ. ಸಣ್ಣ ಉರಿ ಒಳಗನ ಚೆಂದಾಗೆ ಹುರ್ಕೊಳ್ರೆ. ನೋಡ್ರಿ, ನಿಮಗೆ ತೋರಿಸ್ತೀನಿ ನೋಡ್ರಿ ಹೆಂಗೆ ಚಟಪಟ ಅಂತ ಅನ್ನೋದು. ನೋಡ್ರಿ ಅಲ್ಲಿ ಹೆಂಗೆ ಸಿಡ್ಯಾಕತ್ತಾವ ನೋಡ್ರಿ. ಹಿಂಗೆ ಸಣ್ಣ ನೋಡ್ರಿ ಹೆಂಗೆ ಸಿಡ್ಯಾಕತ್ತಾವ ನೋಡ್ರಿ. ಕೈ ಬಿಟ್ನಿ ಅಂದ್ರೆ ಹಿಂಗೆ ಸಿಡದು ಅಡುಗೆ ಮನೆ ತುಂಬ ಓಡಾಡ್ತಾವೆ ನೋಡ್ರಿ ಇವು ಅಗಸಿ. ನೋಡ್ರಿ ಎಷ್ಟು ಚಂದ ಕಾಣಕತ್ತಾವಲ್ರಿ. ಉರಿಯ ಮುಂದೆ ಕೈಗೆ ಸಿಗೋಂಗಿಲ್ಲ, ಅವು ಭಾಳ ಜಾರು ಇರ್ತಾವ್ರೆ. ಈಗ ನೋಡ್ರಿ, ಇವನ್ನ ಚಂದ ಹುರ್ಕೊಳ್ರಿ. ಇದರಿಂದ ಏನು ಉಪಯೋಗಪ್ಪ ಅಂತಂದ್ರೆ ನೋಡ್ರಿ, ಇದು ಕೂದಲಿಗೆ ಮತ್ತು ಚರ್ಮಕ್ಕೆ ಎಲ್ಲದಕ್ಕೂ ಭಾಳ ಒಳ್ಳೇದೈತಿ. ಈಗ ಮಾತ್ರ ಥಂಡಿಗಾಲ ನೋಡ್ರಿ. ಈಗ ಹುರ್ಕೊಂಡು ಬಂದ್ವಿ, ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡ್ರಿ, 1 ಕಪ್ ಅಗಸಿನ ತೊಗೊಂಡು ಮಿಕ್ಸಿ ಜಾರ್ ಒಳಗೆ ಹಾಕಕತ್ತೀನಿ. ಈಗ ಇದಕ್ಕೆ ಕರಿಬೇವು ಇದು ನೀರಿನ ಅಂಶ ಇರಬಾರ್ದು, ಹಂಗೆ ಒಣದು ಹಾಕ್ರಿ. ಮತ್ತೊಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ರಿ ಅದು ಕೂಡ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ರಿ. ನಂತರ ನೋಡ್ರಿ, ನೀವು ಎಷ್ಟು ಖಾರ ತಿಂತೀರಿ ಅಷ್ಟು ಖಾರ ಹಾಕ್ಕೊಳ್ರಿ. ನಾನಂತರೂ ಇಲ್ಲಿ 1-2 ಚಮಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಈಗ ನೋಡ್ರಿ, ಎಲ್ಲ ಹಾಕ್ಕೊಂಡಿದ್ದಾತಲ್ಲ. ಈಗ ಇದನ್ನು ರುಬ್ಕೊಂಬರನ್ರಿ. ಸಣ್ಣಗೆ ರುಬ್ಕೊಂಬರ್ರಿ. ಮತ್ತು ಅಬಡ ರುಬ್ಕೊಂಬರ್ಬೇಡ್ರಿ. ನೋಡ್ರಿ, ಇಲ್ಲಿ ನಾನು ತೋರಿಸ್ತೀನಿ ನೋಡ್ರಿ ಹೆಂಗೆ ರುಬ್ಕೊಂಬಂದಿನಿ ನೋಡ್ರಿ. ಇಷ್ಟು ಚೆಂದಾಗೆ ರುಬ್ಕೊಂಬರ್ರಿ. ಇದು ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತೈತೆ. ಮತ್ತು ನೋಡ್ರಿ, ಈಗ ನಮ್ಮ ಅಗಸಿ ಹಿಂಡಿ ರೆಡಿ ಆಗೈತಿ. ಸರ್ವ್ ಮಾಡೋಕತ್ತೀನಿ ನೋಡ್ರಿ. ಇದನ್ನು ನೀವು ದಿನನಿತ್ಯ 1 ಸ್ಪೂನು ಯಾವುದಾರ ಒಂದು ರೀತಿಯಾಗ ತೊಗೊಂಡ್ರಿ ಅಂದ್ರೆ ನಿಮ್ಮದು ಹೇರು ಅಂದ್ರೆ ಕೂದಲ ಉದುರೋದು ಎಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ. ಮತ್ತು ಚರ್ಮಕ್ಕೂ ಒಳ್ಳೆಯದು. ನಾ ಡಯಟ್ ಮಾಡಕತ್ತೀನಪ್ಪ ಅಂದ್ರೆ 1 ಗ್ಲಾಸ್ ಮಜ್ಜಿಗೆ ತೊಗೊಳ್ರಿ ದಿನ. ಅದ್ರಾಗ 1 ಚಮಚ ಈ ಅಗಸಿ ಹಿಂಡಿ ಹಾಕ್ಕೊಂಡು ಕುಡಿದ್ನಪ್ಪ ಅಂದ್ರೆ ಅದಕ್ಕೂ ಚೆನ್ನಾಗಿ ಆಗುತ್ತೆ. ಮತ್ತು BP ಶುಗರು ಎಲ್ಲ ನೋಡ್ರಿ ಕಂಟ್ರೋಲಿಗೆ ಬರುತ್ತೆ. ಈ ನಮ್ಮ ಹಳ್ಳ್ಯಾಗ ನೋಡ್ರಿ ಬಿಸಿ ರೊಟ್ಯಾಗ ಈ ಅಗಸಿ ಹಿಂಡಿ ಗುರಾಳ್ ಹಿಂಡಿ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದ್ವಿ ಅಂದ್ರೆ ಅಷ್ಟು ಚಂದ ನೋಡ್ರಿ. ನಮಗೆ ಇದು ಈ ರೀತಿ ಅಗಸಿ ಹಿಂಡಿ ಆಗಲಿ ಗುರಾಳ್ ಹಿಂಡಿ ಆಗಲಿ ಇಲ್ದ ಊಟನ ಇಲ್ಲ ನೋಡ್ರಿ. ಹಂಗಂಗೆ ನಿಮಗೂ ಒಂದು ಸ್ವಲ್ಪ ತೋರ್ಸೋಣ ಅಂಥೇಳಿ ಶೇರ್ ಮಾಡಕತ್ತೀನಿ ನೋಡ್ರಿ. ನಮ್ಮ ಅಗಸಿ ಹಿಂಡಿ ಎಷ್ಟು ಚಂದ ಕಾಣಕತ್ತೈತಿ ನೋಡ್ರಿ. ಮತ್ತು ದೋಸೆ ಮಾಡ್ತೀರಲ್ಲ, ಅವಾಗೂ ಮ್ಯಾಗ ಹಾಕ್ಕೊಂಡು 1 ಚಮಚ ತುಪ್ಪ ಹಾಕ್ಕೊಂಡು ತಿನ್ನಿರಿ, ಚಂದ ಇರ್ತೈತಿ. ನೋಡಿದ್ದಕ್ಕೆ ಥ್ಯಾಂಕ್ ಯು.